ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ರಾಜ್ಯ ಸರ್ಕಾರ ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಉನ್ನತ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಸಿಗುತ್ತಿತ್ತು. ಉಳಿದ 5 ಕೆಜಿ ಅಕ್ಕಿ ಬದಲಿಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿತ್ತು. ಆದರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ 3 ತಿಂಗಳಿನಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗನೇ ಇಲ್ಲ. ಕಳೆದ 3 ತಿಂಗಳಿನಿಂದ ಯಾವುದೇ ರೀತಿಯ ಡಿಬಿಟಿ ಆಗಿಲ್ಲ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿಗೆ ಹಣ ಕೊಡುತ್ತೇವೆ ಅಂತ ಹೇಳಿದ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಆದರೆ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ಕಡೆ ಅಕ್ಕಿಯೂ ಇಲ್ಲ, ಹಣವೂ ಇಲ್ಲದಂತಾಗಿದೆ. ಫಲಾನುಭವಿಗಳು ತುಂಬ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಸರಕಾರವು ಹಣವನ್ನು ಫಲಾನುಭವಿಗಳ ಖಾತೆಗೆ ಬೇಗನೆ ಜಮಾ ಮಾಡಲಿ ಎಂದು ನಾವು ಬಯಸುತ್ತಿದ್ದೇವೆ. ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಡುತ್ತಿದ್ದೇನೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬರುತ್ತಿತ್ತು. ಹಾಗೆಯೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 5 ಕೆಜಿ ಅಕ್ಕಿ ಹಣ ಕೂಡ ಬರುತ್ತಿತ್ತು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಜೂನ್ ತಿಂಗಳವರೆಗೆ ಮಾತ್ರ ಹಣ ಜಮಾ ಆಗಿದೆ. ಅಕ್ಕಿ ಬದಲಿಗೆ ಹಣ ಆಗಿದೆ. ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳು ಹಣ ಫಲಾನುಭವಿಗಳ ಖಾತೆಗೆ ಇನ್ನೂ ಜಮಾ ಆಗಿಲ್ಲ. ಫಲಾನುಭವಿಗಳು ಜುಲೈ ತಿಂಗಳ, ಆಗಸ್ಟ್ ತಿಂಗಳ, ಸೆಪ್ಟೆಂಬರ್ ತಿಂಗಳ ಅಕ್ಕಿಯನ್ನು ರೇಷನ್ ಅಂಗಡಿ ಹೋಗಿ ಪಡೆದುಕೊಂಡಿದ್ದಾರೆ. ಆದರೆ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ಹಣ ಇನ್ನೂ ಕೂಡ ಬಂದಿಲ್ಲ. ಇನ್ನು ಹಣ ಯಾವಾಗ ಬರುತ್ತೆ ಅಂತ ದಿನಾಲು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡುವುದೇ ಕೆಲಸವಾಗಿದೆ. ಸರ್ಕಾರದ ಕಡೆಯಿಂದ ಫಲಾನುಭವಿಗಳಿಗೆ 3 ತಿಂಗಳಿನಿಂದ ಹಣವೇ ಬಿಡುಗಡೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಫಲಾನುಭವಿಗಳು ಒಂದು ಸಭೆಯನ್ನು ಕರೆದು ಇದರ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಅವರು ಸರ್ಕಾರಕ್ಕೆ ಮುಟ್ಟಿಸುವಂತಹ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಿ 3 ತಿಂಗಳ ಹಣ ಪೆಂಡಿಂಗ್ ಇದೆ. ಇಲ್ಲದಿದ್ದರೆ ನಾವು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಆದಷ್ಟು ಬೇಗ ಸರ್ಕಾರ ಅನ್ನಭಾಗ್ಯ ಫಲಾನುಭವಿಗಳ ಒಂದು ಅಗತ್ಯವನ್ನು ಪೂರೈಸಿಕೊಳ್ಳಲಿ. ಇಲ್ಲದಿದ್ದರೆ ಅವರು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದು ಗ್ಯಾರಂಟಿ. ಇದು ಕಾಂಗ್ರೆಸ್ ಸರ್ಕಾರವೇ ಹೊರಡಿಸುವಂತಹ ಯೋಜನೆ ಆಗಿದೆ. ಮೊದಲನೆಯದಾಗಿ ಎಲ್ಲ ಸರಿಯಾಗಿ ಹಣ ಬಿಡುಗಡೆಯಾಗುತ್ತಿತ್ತು. ಕಳೆದ 3 ತಿಂಗಳಿನಿಂದ ಹಣವೇ ಬರಲಿಲ್ಲ. ಹೆಚ್ಚು ಬೇಗ ಸರ್ಕಾರವು ಫಲಾನುಭವಿಗಳ ಬೇಸರವನ್ನು ಕಡಿಮೆ ಕೊಡಲಿ. ಈ 3 ತಿಂಗಳ ಹಣ ಆದಷ್ಟು ಬೇಗ ಜಮಾ ಮಾಡಲಿ ಅಂತ ನಾವು ಹಾರೈಸುತ್ತಿದ್ದೇವೆ. ಫಲಾನುಭವಿಗಳೇ ರಾಜ್ಯದ ಸೊತ್ತು. ಸಾಕಷ್ಟು ಜನರು ಮನೆಯಲ್ಲಿ ಕುಳಿತು ಮಾಡುವಂತಹ ಕೆಲಸದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮತ್ತು ಇದರಿಂದ ನೀವು ಎಷ್ಟು ಹಣ ಗಳಿಸಬಹುದು ಮತ್ತು ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕಾಗುತ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ ನೋಡೋಣ. ಸಾಕಷ್ಟು ಜನರು ಮನೆಯಲ್ಲಿ ಕುಳಿತು ಮಾಡುವಂತಹ ಕೆಲಸ ಏನಾದರೂ ಇದ್ದರೆ ತಿಳಿಸಿ ಅಂತ ಕಮೆಂಟ್ ಮಾಡುತ್ತಾನೆ ಇದ್ದೀರಾ. ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಹೇಳಿ ಅದರಲ್ಲಿ ಏನು ಮೋಸ ಇರಬಾರದು. ಈ ಜಾಬ್ ಅಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಅದರಲ್ಲಿ ಕೂಡ ನೀವು 1 ರೂಪಾಯಿ ಕೂಡ ಬಂಡವಾಳ ಹಾಕದೆಯೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಹಣವನ್ನು ಸಂಪಾದಿಸಬಹುದು. ಇದರಲ್ಲಿ ನಿಮಗೆ ವಾರದಲ್ಲಿ 1 ಸಲ ಪೇಮೆಂಟ್ ಇರುತ್ತೆ. ಪ್ರತಿ ಸೋಮವಾರ ನಿಮಗೆ ಸಂಬಳ ಬರುತ್ತೆ. 1 ತಿಂಗಳಲ್ಲಿ 4 ವಾರ ಇದೆ. 4 ವಾರ ಸಂಬಳ ಬರುತ್ತೆ. ಇಲ್ಲದಿದ್ದರೆ ನಿಮಗೆ ದಿನ ವೇಜಸ್ ಕೂಡ ಸಿಗುತ್ತದೆ. ಇಲ್ಲದಿದ್ದರೆ ತಿಂಗಳು ಕೂಡ ಸಂಬಳ ಬರುತ್ತೆ. ನೀವು ವಾರದಲ್ಲಿ ಸಂಬಳ ತಗೊಂಡ್ರೆ ತುಂಬ ಒಳ್ಳೆಯದು. ನೀವು ದಿನಕ್ಕೆ ಸಂಬಳ ತಗೊಂಡ್ರೆ ಅದು ಖರ್ಚಾಗುತ್ತೆ. ಅದಕ್ಕೆ 2 ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಸಂಬಳ ತಗೊಂಡ್ರೆ ಸ್ವಲ್ಪ ಹಣ ಸೇವ್ ಮಾಡಲಿಕ್ಕೆ ಆಗುತ್ತೆ. ಹಾಗಾದರೆ ಏನು ಕೆಲಸ, ಎಲ್ಲಿ ಕೆಲಸ ಮಾಡಬೇಕು ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಈ ಕೆಲಸಕ್ಕೆ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲವೇ ಇಲ್ಲ. ಎಷ್ಟು ಏಜ್ ಅವರಿಗೆ ಮಾಡಬಹುದು. ಈ ಕೆಲಸವನ್ನು ಮಹಿಳೆಯರು ಕೂಡ ಮಾಡಬಹುದು, ಪುರುಷರು ಕೂಡ ಮಾಡಬಹುದು. 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೂ ಕೂಡ ಬಿಡುವು ಇರುವ ಸಮಯದಲ್ಲಿ ಮಾಡಬಹುದು. ಇದಕ್ಕೆ ನೀವು ಇಷ್ಟೇ ಕ್ವಾಲಿಫಿಕೇಷನ್ ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮೊಬೈಲ್ ಆ್ಯಪ್ನ ಮೂಲಕ ಈ ಕೆಲಸವನ್ನು ಮಾಡಬಹುದು. 1 ತಿಂಗಳಿಗೆ ನೀವು ಕಡಿಮೆ ಅಂದರೂ 40,000ದಿಂದ 50,000ದವರೆಗೆ ಪಡೆಯಬಹುದು. ಈ ಆ್ಯಪ್ನ ಹೆಸರು ಬಂದು ಮೀಶೋ ಆ್ಯಪ್. ಅದು ನಮ್ಮ ಇಂಡಿಯಾದಲ್ಲಿ
ನಂಬರ್ 1 ಆನ್ಲೈನ್ ಶಾಪಿಂಗ್ ಆ್ಯಪ್ ಅಂತ ಹೇಳಿಬಿಟ್ಟು ಈಗ ನಿಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಡ್ರೆಸ್, ಸಾರೀಸ್ ಇನ್ನೂ ಥರದ ಥಿಂಗ್ಸ್ ಈ ರೀತಿಯಾಗಿ ಏನೆಲ್ಲ ಪರ್ಚೇಸ್ ಮಾಡುತ್ತೀವಿ ಅಲ್ಲವಾ? ಈ ಆ್ಯಪಿನಲ್ಲಿ ನಾವು ಯಾವ ರೀತಿ ದುಡ್ಡು ಮಾಡಲು ಆಗುತ್ತೆ, ನಾವೇ ದುಡ್ಡು ಕೊಟ್ಟು ಡ್ರೆಸ್ ತೆಗೆಯುವುದು, ಖರೀದಿಸುವುದು ಅಲ್ಲವಾ? ಆ ರೀತಿಯೂ ಮಾಡಬಹುದು. ಅದೇ ಒಂದು ಮೀಶೋ ಆ್ಯಪನ್ನು ಬಳಸಿಕೊಂಡು ವಾರ ವಾರ ಮೀಶೋದಿಂದಲೇ ಪೇಮೆಂಟ್ ತಗೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಇದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ನಿಂದ ಹೇಳುತ್ತಿರುವುದು. ಪ್ರತಿ ವಾರ ನಿಮಗೆ ಮೀಶೋದವರು ಪೇಮೆಂಟ್ ಮಾಡುತ್ತಾನೆ ಇರುತ್ತಾರೆ. ಮೀಶೋ ನೀವು ಏನು ಕೆಲಸ ಮಾಡುವುದು ಎಂದು ನೋಡುವುದಾದರೆ, ಮೊದಲನೆಯದಾಗಿ ಏನು ಡ್ರೆಸ್ ಬೇಕಾದರೂ ಪರ್ಚೇಸ್ ಮಾಡಬಹುದು. ಉದಾಹರಣೆಗೆ ನಾವು 350 ರೂಪಾಯಿಗೆ ತಗೊಂಡಿದ್ದರೆ ನೀವು ಡ್ರೆಸ್ ಬೆಲೆಯನ್ನು ನಿಮಗೆ ಸ್ವಲ್ಪ ಹೆಚ್ಚು ರೇಟ್ ಹಾಕಿಸಿ ರೀಸೇಲ್ ಮಾಡಬೇಕು. 450 ರೂಪಾಯಿ ಇದ್ದ ಡ್ರೆಸ್ಸಿಗೆ 800 ರೂಪಾಯಿ ಅಂತ ಹೇಳಿ ಬಿಲ್ ಜನರೇಟ್ ಮಾಡಬೇಕಾಗುತ್ತದೆ. ಆಗ ಏನಾಗುತ್ತದೆ ಎಂದರೆ, ಮೀಶೋದಲ್ಲಿದ್ದ ಆ ಡ್ರೆಸ್ಸಿನ ವ್ಯಾಲ್ಯೂ 400, ನೀವು ಅದನ್ನು 800 ರೀಸೇಲ್ ಮಾಡಿರುವುದು. ಆಗ ನಿಮಗೆ ಅಕೌಂಟ್ಗೆ 400 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.